ನಮಸ್ತೆ. ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಲಕ್ಷ್ಮೇಶ್ವರ ಪಟ್ಟಣದ ಒಬ್ಬ ರೈತರ ಬೆಳೆದಿವಿ. ಅವರು ಡ್ರ್ಯಾಗನ್ ಫ್ರೂಟ್ ಬೆಳೆದಾರ. ಅವ್ರಿಗೆ ಲಾಭ ಆಗಿತ್ತು, ನಷ್ಟ ಆಗಿತ್ತು. ಅವ್ರು ಯಾವ ತರ ಸಸಿ ಮಾಡ್ಕೊಂಡ್ರು, ಸಸಿನ ಎಲ್ಲಿಂದ ತಂದ್ರು, ಜೊತೆಗೆ ಮಾರ್ಕೆಟ್ ಯಾವ ತರ ಮಾಡ್ತಾರೆ. ಯಾಕಂದ್ರೆ ಇಲ್ಲಿವರೆಗೆ ನಾವು ಮಾರ್ಕೆಟ್ ಹೆಂಗಾಗುತ್ತ ಅಂತ ನಮ್ಗೆ ಎಷ್ಟೋ ಜನಕ್ಕೆ ಬಹಳ ಜನ ನನ್ನಲ್ಲಿ ಕೇಳಿದ್ದು ಉಂಟು. ಹೀಗಾಗಿ ಅವ್ರ ಜೊತೆಗೆ ಆ ವಿಷಯನ ಮಾತಾಡೋಣ. ಜೊತೆಗೆ ಅವ್ರು ಎಷ್ಟು ಎಕರೆ ಐತಿ, ಏನೇನು ಬೆಳೆ ಬೆಳಿತಾರ, ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ನೀವು ಕೇಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮ್ಮ ಹೆಸರು, ನಿಮ್ಮೂರು? ನಮ್ಮ ಹೆಸರು ನಿಜಗುಣಿ ಗಾಂಜಿ ಅಂತಂದ್ರೆ. ಹ್ಞೂ ನಮ್ದು ಲಕ್ಷ್ಮೇಶ್ವರ, ಹ್ಞೂ ಗದಗ ಜಿಲ್ಲಾ. ಹ್ಞೂ ನಾವು ಇಲ್ಲಿ ಕೃಷಿಕರು. ನಾವು ಸರ್ ಎಷ್ಟು ಎಕರೆ ಐತಿ ನಿಮ್ದು? ನಮ್ದು ಇಲ್ಲಿ 7 ಎಕರೆ ಐತ್ರಿ. ಇಲ್ಲಿ ಹೊಲ ನಮ್ಮ ಸ್ವಂತದ್ದು. ಹ್ಞೂ ಸ್ವಂತದ್ದು 7 ಎಕರೆ ಐತಿ. ಅದು 8 ಎಕರೆ ಪಾಲ್ ಮಾಡ್ತೀವಿ. 7 ಎಕರೆ ಸ್ವಂತದ್ದು ಐತಿ. 7 ಎಕರೆ. ಈ ಇದರಲ್ಲಿ ಎಷ್ಟು ಎಕರೆ ಡ್ರ್ಯಾಗನ್? 1.5 ಎಕರೆ ಡ್ರ್ಯಾಗನ್ ಫ್ರೂಟ್ ಬೆಳೆದವ್ರು ನಾವು. ಸರ್ ಎಲ್ಲರೂ ಬೇರೆ ಬೇರೆ ಬೆಳೆ, ಇದೆಲ್ಲ ನೋಡಿದ್ರೆ ಮೆಕ್ಕೆಜೋಳ, ಗೋವಿನಜೋಳ, ಈ ತರ ಅಂತ ಬೆಳೆಗಳದಾವು. ನೀವು ಒಬ್ಬರೇ ಇಲ್ಲಿ ಸಪ್ರೇಟ್ ಹಾಕಂತ್ರಿ. ಈ ಡ್ರ್ಯಾಗನ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಇವು ನಾವು ಮೊದಲೆಲ್ಲ ಲೋಕಲ್ ಬೆಳಿತಿದ್ವಿ ರೀ. ಅವು ಏನಾಗ್ತಿದ್ವು, ಬೆಳಿ ಬರ್ತಿದ್ವು, ರೇಟ್ ಇರ್ತಿದ್ದಿಲ್ಲ. ಇಲ್ಲ ರೇಟ್ ಇರ್ತಿತ್ತು, ಬೆಳಿ ಕೈ ಕೊಡ್ತಿದ್ವು. ಆ ಉದ್ದೇಶಕ್ಕೆ ಅವನು ಮಾಡಿ ಸಾಕಾಗಿ ಯಾವ್ದಾಗಾರ ಒಂದು ವಾಣಿಜ್ಯ ಬೆಳೆ ಮಾಡಿ ಏನಾರ ಒಂದಿಟ್ಟು ಮುಂದೆ ಬರೋಣ ಅಂತ ಇದನ್ನ ಡ್ರ್ಯಾಗನ್ ಫ್ರೂಟ್ ಅನ್ನೋದನ್ನ ಯೂಟ್ಯೂಬ್ನಾಗ ನೋಡಿ ಹಿಡ್ಕೊಂಡು ಈ ಡ್ರ್ಯಾಗನ್ ಫ್ರೂಟ್ ಮಾಡೇವ್ರಿ. ಯೂಟ್ಯೂಬ್ನಾಗ ನೋಡೇ ಮಾಡಿದ್ರಿ ಸರ್? ಯೂಟ್ಯೂಬ್ನಾಗ ನೋಡಿ ಗೊತ್ತು ಮಾಡ್ಕೊಂಡು ಅದ್ರ ಬಗ್ಗೆ ಅಲ್ಲೆಲ್ಲಿ ಅಡ್ಡಾಡಿ ಕೊಲ್ಲಾಪುರ ಮಠ ಹೋಗಿ ನೋಡಿದ್ವಿ, ಬಾಗಲಕೋಟೆಗೆ ಹೋಗಿದ್ವಿ, ಬಿಜಾಪುರಕ್ಕೆ ಹೋಗಿದ್ವಿ, ಹಾವೇರಿಗೆ ಹೋಗಿದ್ವಿ. ಎಲ್ಲ ಅಲ್ಲಿ ಅಡ್ಡಾಡಿ ನೋಡ್ಕೊಂಡು ಬಾಗಲಕೋಟೆಗೆ ಇವ್ನ ಆಗಿತ್ತಂದು ಇಲ್ಲೇ ಹಚ್ಚೇವ್ ನೋಡ್ರಿ. ಸರ್ ಈ ಡ್ರ್ಯಾಗನ್ ಫ್ರೂಟ್ ಇದು ಕಪ್ಪು ಭೂಮಿ ಬೇಷ ಏನ ಕೆಂಪು ಭೂಮಿ ಬೇಷ ಆಗೈತೆ ಸರ್? ಇದಕ್ಕ ಭೂಮಿದ ಯಾವ ಭೂಮಿ ಅನ್ನೋದ್ ಏನ್ ಅವಶ್ಯ ಇಲ್ರಿ. ಮಳಿ ಬಂದ್ರ ನೀರು ನಿಂತಿರಬಾರ್ದು, ನಿಲ್ಬಾರ್ದು ಸರ್. ನೀರು ಹರಿದು ಹೋಗುವಂತ ಏರಿಯಾ ಯಾವ್ದೇ ಇರ್ಲಿ, ಅದ ಕಪ್ಪು ಮಣ್ಣು ಇರ್ಲಿ, ಕೆಂಪು ಮಣ್ಣು ಇರ್ಲಿ, ಎಲ್ಲಾದ್ರಾಗ ಬೆಳಿತೈತಿ. ಅಂದ್ರೆ ಇದಕ್ಕಿನ್ನ ಅದೇ ಮಣ್ಣು ಅಂತ ಇಲ್ಲ, ಬಸ್ ಹೋಗ್ಬೇಕು ನೀರು. ಮಳಿ ಎಷ್ಟಾದ್ರೂ ನೀರು ನಿಂದಿರಬಾರ್ದು, ಹೊಲದಾಗ ಬಸ್ ಹೋಗ್ತಾ ಇರ್ಬೇಕು. ಸರ್ ನಿಮ್ಮ ಡ್ರ್ಯಾಗನ್ ಎಷ್ಟು ಬಂದೈತೆ ಅಂದ್ರ ಬಹಳಷ್ಟು ಗೊಂಚಲುಗಳು ಬಂದ ಸರ್? ಹೌದ್ರಿ. ಎಷ್ಟು ವರ್ಷದ ಸರ್ ಇದು? ಇದು ನಾವು ಹಚ್ಚಿ 3 ವರ್ಷ ಆತ್ರಿ. ಈಗ 3 ವರ್ಷದ ಫಲ ಇದು. 3 ವರ್ಷದ ಸರ್? ಹೌದ್ರಿ. ಇದು ಎಷ್ಟು ವರ್ಷಕ್ಕೆ ಫಲ ಸ್ಟಾರ್ಟ್ ಆಗಿದೆ ಸರ್? 1.5 ವರ್ಷಕ್ಕ ಫಲ ಚಲೋ ಇದೆ. ಹಚ್ಚಿಂದ ನಾಟಿ ಮಾಡಿಂದ 1.5 ವರ್ಷಕ್ಕೆ ಮೊದ್ಲೇ ಫಲ ಚಲೋ ಆಕತಿ. ಅಂದ್ರೆ ಸರ್ ಈಗೆಲ್ಲ 3 ವರ್ಷ ಅಂದ್ರ ನೀವು ಫಲ ಎಷ್ಟು ತಗೊಂಡಿರ್ಬೋದು? ಅಥವಾ ಇದು 2ನೇ ಫಲ ರೀ ಈಗ ನಮ್ಗೆ. ಎರಡನೇದು. ಒಂದ್ ಸರ್ ಬಿಡಕತ್ತಿ ಅಂದ್ರ ಸರ್ ಇದು ಕಾಯಿ, ಹಣ್ಣು, ಹೂವು ಯಾವ ಸೀಸನ್ ಇಂದ ಯಾವ ಸೀಸನ್ ವರೆಗೆ ಇರುತ್ತೆ? ಮೇ ತಿಂಗಳದಾಗ ಚಲೋ ಆಕತ್ರಿ ಇದು. ಮೇ ತಿಂಗಳದಾಗ ಚಲೋವಾಗಿ ನವೆಂಬರ್ ಎಂಡ್ ಮಟ ಅಥವಾ ಡಿಸೆಂಬರ್ 1ನೇ ವಾರ ಮಟ. ನವೆಂಬರ್ ಸರ್ 7 ತಿಂಗಳವರೆಗೆ. ಹೌದೌದು, 7 ತಿಂಗಳು ಸತತ ಫಲ ಕೊಟ್ಟಕಂತ ಇರ್ತೈತಿ ಸರ್. ಒಂದು ಡ್ರ್ಯಾಗನ್ ಒಂದು ಇದೈತಲ್ ಸರ್, ಎಷ್ಟು ನಿಮ್ಗ ಕಾಯಿ ಕೊಡಬಹುದು? ಇದು ಒಂದು ಪೋಲಿಗೆ 4 ಗಿಡ ಹಚ್ಚಿರ್ತವ್ರ. 4 ಅದ. ಒಂದು ಪೋಲಿಗೆ ಇದು ಏನಿಲ್ಲ ಅಂದ್ರೆ ಈಗ ಸದ್ಯಕ್ಕೆ 5 ಕೆಜಿ ಕೊಡ್ತೈತಿ. 5 ಕೆಜಿ ಒಂದು ಪೋಲ್ಸ್ ಕೊಡ್ತೈತಿ ನಮ್ಗೆ ಸರ್. ನೆಕ್ಸ್ಟ್ ಏನಿಂದ್ರ ಇನ್ನೂ ಹೆಚ್ಚಿಗೆ ಹಾಕಿ ಅಂತ ಹೋಗ್ತೈತಿ ಅದು. ಹೋದ ವರ್ಷ 2 ಕೆಜಿ ಕೊಟ್ಟೈತಿ ಸರ್. ಹೋದ ವರ್ಷ 2 ಕೆಜಿ ಕೊಟ್ಟೈತಿ ಒಂದ್ ಪೋಲ್ಸ್. ಈ ವರ್ಷ 5 ಕೆಜಿ ಕೊಡೋ ಅಷ್ಟು ಗಿಡದೈತಿ ಹಣ್ಣು. ಒಂದು ಪೋಲ್. ಇದು ಎಷ್ಟು ಪೋಲ್ ಅದ ಸರ್? ಇವು 700 ಪೋಲ್ಸ್ ಅದಾವ್ರಿ ನಮ್ಗೆ. 700 ಪೋಲ್ಸ್ ಅದಾವ. 700 ಪೋಲ್ಸ್ ಅದಾವ. ಅಂದ್ರ ಸರ್ ಇದು ಹೆಚ್ಚು ಕಮ್ಮಿ ಈಗ ಒಂದು ನಿಮ್ಗೆ ಹೋದ್ ಸರ ಎಷ್ಟು ಕ್ವಿಂಟಲ್ ಬಂದಿತ್ತು ಸರ್? 2 ಟನ್ ಬಂದಿತ್ರಿ ಹೋದ್ ಸರ. 2 ಟನ್ ಸರ್. ಈ ಸರ ಒಂದು 4 ಟನ್ ಬರೋ. ಡಬಲ್. ಹೌದೌದ್ರಿ, ಸರ 4 ಟನ್ ಬರ್ತದೆ ಸರ್. ಎಲ್ಲರೂ ಕೇಳೋದ್ ಏನಂದ್ರೆ ಇದು ಮಾರ್ಕೆಟ್ ಹೆಂಗ್ ಮಾಡ್ಬೇಕು, ಆಮೇಲೆ ಇದಕ್ಕೆ ಏನ್ ರೋಗ ಬರ್ತದ? ಇದಕ್ಕ ರೋಗ ಅನ್ನೋದು ಏನಿಲ್ಲ. ಇಲ್ರಿ, ರೋಗ ಅನ್ನೋದ ಇಲ್ರಿ ಇದಕ್ಕ. ಇದಕ್ಕ ಒಂದು ಇರಿಬಿ ಬರ್ತೈತಿ. ಇದು ಹಣ್ಣಾದಾಗ ಇರಿಬಿ ತಿನ್ನಾಕ ಬರ್ತೈತಿ. ಇದು ಹಣ್ಣು ಸಿಹಿ ಇರ್ತೈತಿ. ಇದು ಹಣ್ಣು ಸಿಹಿ ಇರೋದ್ರಿಂದ ಇದ್ರಾಗ ಇರಿಬಿ ಬರ್ತೈತಿ. ಆ ಇರಿಬಿಗೆ ಒಂದ್ ಸ್ವಲ್ಪ ನಾವು ಬೇವಿನ ಎಣ್ಣೆ ಹೊಡೆದ್ಬಿಟ್ರೆ ಮುಗೀತು. ಒಂದು ಸಾಮಾನ್ಯ ಒಟ್ಟು ಒಂದು ಸಾಮಾನ್ಯ ಖರ್ಚು ಬೇವಿನ ಎಣ್ಣೆ ಸ್ಪ್ರೇ ಮಾಡಿಬಿಟ್ರೆ ಸಾಕಿದೆ ಸರ್. ಹಂಗಂದ್ರೆ ಇದು ಸಾವಯವ ಅನ್ಬೋದ? ಪ್ಯೂರ್ ಸಾವಯವ ನೋಡ್ರಿ. ಯಾವ ಸರ್ಕಾರಿ ಗೊಬ್ಬರ ಅದು ಇದು ಏನು ಅವಶ್ಯಕತೆ ಇಲ್ಲ. ಸಗಣಿ ಗೊಬ್ಬರ ಹಾಕೋದು. ಇದು ಫ್ಲೋರಿಂಗ್ ಹಿಂಗ್ ಚಲವಾದಾಗ ಇದಕ್ಕ ಕೋಳಿ ಗೊಬ್ಬರ ಒಂದ್ ಕೊಡ್ಬೇಕ್ರಿ.
ಕೋಳಿ ಗೊಬ್ಬರ ಕೊಟ್ರೆ ಏನಕತಿ ಫ್ಲವರಿಂಗ್ ಜಾಸ್ತಿ ಆಕತಿ. ಅಂದ್ರೆ ಹೀಟ್ ಜಾಸ್ತಿ ಇರುತ್ತೆ. ಇದು ನಿಮ್ಗೆ ಪೀಕ್ ಹೆಚ್ಚಿಗೆ ಕೊಡ್ತೈತಿ ಕೋಳಿ ಗೊಬ್ಬರಕ್ಕೆ. ಕೋಳಿ ಗೊಬ್ಬರಕ್ಕೆ ಸರ್. ಈ ಟೈಮ್ನಾಗ ಏನೈತಿ ಒಂದ್ಸರ ಒಂದ್ ಪೋಲ್ಸ್ಗೆ 1 kg ಕೋಳಿ ಗೊಬ್ಬರ ಕೊಟ್ರೆ ಸಾಕ್ರಿ. 1 ಸರ್ kg ನೀವು ಲೆಕ್ಕದ. ಡ್ರಿಪ್ ಗೆ ಬಳಸಿರೋ ಅಥವಾ ಏನು ಫ್ಲಡ್ ಬಳಸಿರೋ ಒಟ್ಟು ಏನು ಗೊತ್ತಾಗಲ್ಲ ನೀರು ಇಲ್ಲ ಜಾಸ್ತಿ ಈಗ ನಾವು ಅವನ್ನ ಸುಳ್ಳಿ ಸುತ್ತಿಟ್ಟೇವ್ರಿ. ಇದನ್ನ ಸ್ವಲ್ಪ ಗಾಡಿ ಹೊಡ್ಕೊಳ್ಳೋ ಸಂಬಂಧ, ಇದನ್ನ ಗಾಡಿ ಹೊಡೆದು ಸ್ವಚ್ಛ ಮಾಡ್ಕೊಳ್ಳೋ ಸಂಬಂಧ ಅವನಲ್ಲಿ ಸುಳ್ಳಿ ಸುತ್ತಿ ಆತಾಗಿ ಇಟ್ಟೇವಿ. ಹನಿ ನೀರಾವರಿನ ಮಾಡೋದು. ವಾರಕ್ಕೆ ಅರ್ಧ ತಾಸು ಹನಿ ನೀರಾವರಿ ಕೊಟ್ರೆ ಸಾಕಿದೆ. ಸರ್ ಒಂದ್ ಗಿಡಕ್ಕೆ ಎಷ್ಟ್ ಲೀಟರ್ ಅಂತ ಏನಾರ ಒಂದ್ ಲೆಕ್ಕಾಚಾರ ಮಾಡಿರ? ಲೆಕ್ಕಾಚಾರ ಒಂದ್ ಪೋಲ್ಸ್ಗೆ 2 ಲೀಟರ್ ನೀರ್ ಸಾಕು ನೋಡ್ರಿ. 2 ಲೀಟರ್ 2 ಲೀಟರ್ ನೀರು ಒಂದ್ ಪೋಲ್ಸ್ಗೆ. ಒಂದು ವಾರಕ್ಕೆ ಅಷ್ಟೇ. 2 ಲೀಟರ್ ನೀರ್ ಸಾಕು. ನೀರ್ ಕಡಿಮೆ ಸರ್. ನೀರ್ ಕಡಿಮೆ, ಗೊಬ್ಬರ ಕಡಿಮೆ, ಅಂದ್ರೆ ಖರ್ಚು ಕಡಿಮೆ ಇರುತ್ತೆ ಸರ್. ನಾಳೇನ್ ಖರ್ಚಿಲ್ಲ. ಇವ್ರೊಬ್ರು ಇರ್ತಾರೆ, ಇವರ ಮೇಂಟೈನ್ ಮಾಡ್ಕೊಂಡ್ ಬರ್ತಾರ ನಮ್ ರೈತ. ಸರ್ ನೀವು ಸಸಿ ತಂದ್ರೆ ಏನ ನೀವೇ ಮಾಡ್ಕೊಂಡಿದ್ರೆ? ಸಸಿ ನಾವು ಇದು ಬಾಗಲಕೋಟೆ ಅಂತ ಮಾರಕ್ ತಂದೇವ್ರಿ. ಇದು ಸಸಿ ತಳಿ ಪತಾಯ ಪಿಂಕ್ ಅಂತ ಮ್ಯಾಗೋ ಪಿಂಕ್, ಒಳಗೋ ಪಿಂಕ್, ಪತಾಯ ಪಿಂಕ್. ಅಂದ್ರೆ ಎಷ್ಟು ವೆರೈಟಿ ಇರ್ಬೋದು ಸರ್ ನಿಮಗೆ ತಿಳಿದ ಮಟ್ಟಿಗೆ? ಇವು ಒಂದ್ 5-6 ವೆರೈಟಿ ಅದಾವ್ರಿ. 5-6 ವೆರೈಟಿ ಅದಾವು. ಆದ್ರ ಈಗ ಪತಾಯ ಪಿಂಕ್ ಅಂತಂದ್ ಎಲ್ಲಾರು ಇಷ್ಟ ಪಡ್ತಾರ. ಹಣ್ಣು ತಿನ್ನಕ್ ಸ್ವೀಟ್ ಹೆಚ್ಚಿಗೆ ನೋಡಕ್ ಲುಕ್ ಇರ್ತತಿ, ನೋಡಕ್ ನೈಸ್ ಇರ್ತತಲ್ಲ. ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗತ್ತೆ. ಹಂಗಾಗಿ ಇದನ್ನ ನಾವು ಲೈಕ್ ಮಾಡಿ ಇದನ್ನ ತಂದಿರ್ತೀವಿ ಸರ್. ಈಗ ಮಾರ್ಕೆಟ್ ನೀವು ಮೊದ್ಲೇ ಸರಿಯಾದ ಒಂದಿಷ್ಟು ಮಾರಾಟ ಆತಂದ್ರೆ ಅದು ನಿಮ್ಮ ಖರ್ಚು ಹಾಗೆ ಲಾಭ ತಂತು ಅಥವಾ ಖರ್ಚಿಗೆ ಅದಕ್ಕೆ ಸುದ್ದ ಆತ್ರಿ? ಅಂದ್ರೆ ಇಲ್ಲಿಂದ ನಿಮ್ ನಿವ್ವಳ ಲಾಭ. ಈ ವರ್ಷ ಏನೈತಿ ನಮಗ ಲಾಭ. ಸ್ನೇಹಿತರೆ, ಅವ್ರು ಹೇಳೋ ಮಾತು ಏನಂದ್ರ, ನಾವು ಮಾಡಿದ್ದು 1ನೇ ವರ್ಷ ಮತ್ತು 2ನೇ ವರ್ಷ ನಮಗ್ ಲಾಭ ಇರಲ್ಲ. ನಾವು ಬಂಡವಾಳ ಹಾಕ್ಲೇಬೇಕಾಗುತ್ತೆ. 1 ವರ್ಷ ನಂತರ ನಮಗ್ ಫಸಲ್ ಸಿಗುತ್ತೆ. ಸಿಕ್ಕ ನಂತರ 2ನೇದೆಲ್ಲ ನಮಗ ಸಂಪೂರ್ಣ ಲಾಭ. ಯಾಕಂದ್ರೆ ಖರ್ಚು ಕಡಿಮೆ, ಆದಾಯ ಜಾಸ್ತಿ ಇರುತ್ತಂತದ್ದು. ಅವ್ರ ಜೊತೆ ಮಾತಾಡ್ಕೊಂಡು ಸರ್, 2ನೇದು ನಿಮ್ಗೆ ಎಷ್ಟು ಟನ್ ಸಿಗ್ಬೋದು ಸರ್? ಈಗ ಸದ್ಯಕ್ಕೆ 5 ಟನ್ನಿನ ಎಸ್ಟಿಮೇಟ್ ಇಟ್ಟವ್ರಿ. ವರ್ಷ 5 ಟನ್ ಸಿಗ್ಬೋದು ಅನ್ನೋದು. ಎಷ್ಟು ಸಿಗ್ಬೋದು ಸರ್ ಹಣ ನಿಮ್ಗೆ? 5 ಟನ್ ಅಂದ್ರೆ ಒಂದ್ 5 ಲಕ್ಷ ರೀ. ಅಂದ್ರೆ ಸರ್ ನೀವು 2 ವರ್ಷದ ಎಲ್ಲ ಹೊರಗೆ ಬಂದ್ಬಿಡ್ತಾರೆ ಸರ್. ಎಲ್ಲಾರು ಏನಂತಾರ ಮಾರ್ಕೆಟ್ ಹೆಂಗ್ ಕಳಿಸ್ಬೇಕು ಅನ್ನೋ ಒಂದು ಬಹಳ ವಿಚಾರ ಐತಿ ಸರ್. ಮಾರ್ಕೆಟಿಂಗ್ ಏನು ಸಮಸ್ಯೆ ಇಲ್ಲ. ಅದು ಇಲ್ಲೇ ಗದಗಿಗೆ ಹೋಗ್ತಾವು, ಹುಬ್ಬಳ್ಳಿಗೆ ಹೋಗ್ತಾರ, ಹಾವೇರಿ ಇವ್ರು ಬಂದ್ ಹೋಯ್ತಾರ, ಇಲ್ಲೇ ಬಂದ್ ಬಂದು ಇಲ್ಲೇ ರೊಕ್ಕ ಕೊಟ್ಟು ಇಲ್ಲೇ ಸ್ಪಾಟ್ ನಾಗ ಪೇಮೆಂಟ್. ಒಟ್ಟು ಇದ್ರ ಮಾರ್ಕೆಟ್ ಅವಶ್ಯಕತೆ ಇಲ್ಲ ಸರ್. ಹೋದ್ ಸರಿ ಏನ್ ರೇಟ್ ಇತ್ತು, ಈ ಸರಿ ರೇಟ್ ಹೆಚ್ಚಿಗೆ ಆಗ್ಬೋದ? ಇಲ್ಲ, ರೇಟ್ ಇಷ್ಟೇ ಇರ್ತದೆ. 10 ರೂಪಾಯಿ ಹೆಚ್ಚು ಕಮ್ಮಿ ಇರ್ತೈತಿ ಅಷ್ಟ. ಒಂದು ಹಣ್ಣು ಹೆಂಗ್ ಮಾರಾಟ ಆಗುತ್ತೆ ಸರ್? ಮಾರ್ಕೆಟ್ ಹೆಂಗ್ ಆಗ್ಬೋದು ಈಗ ಅಲ್ಲಿ ಅವರು ದುಬಾರಿ ಮಾರ್ತಾರ, ಕುಂತ ಮಾರೋರು ದುಬಾರಿ ಮಾರ್ತಾರ. ನಾವು ಸ್ವಲ್ಪ ಕಮ್ಮಿ ರೇಟಿಗೆ ಕೊಟ್ಟಿರ್ತೀವಿ. ಅವ್ರಿಗೆ ನಾವು 100-120 ರೂಪಾಯಿ ಕೆಜಿ ಅವ್ರಿಗೆ ಕೊಟ್ಟಿರ್ತೀವಿ. ಅವ್ರು 200-220 ಅವ್ರು ಮಾರ್ತಾರ, ಕುಂತ ಮಾರೋರು. ಸರ್ ಇದು ಎಷ್ಟು ಗ್ರಾಮ್ ಬರುತ್ತೆ? ಇದು 200 ಗ್ರಾಮ್ ಇರ್ತೈತಿ ನೋಡ್ರಿ. ಇದು ಮಿನಿಮಮ್ 200 ಗ್ರಾಮ್ ಇಂತ್ರ 500-600 ಗ್ರಾಮ್ ಮಟ್ಟ ಬರ್ತೈತಿ ಒಂದ್ ಹಣ್ಣು. ಒಂದು ಅರ್ಧ ಕೆಜಿ ಬಂದ್ಬಿಡುತ್ತೆ. ಹೌದೌದೌದು, ಅರ್ಧ ಕೆಜಿ ಬರ್ತೈತಿ ಮಿನಿಮಮ್. ಅಂದ್ರೆ ಇದ್ರ ಇವೆಲ್ಲ ಟೊಂಗಿಗಳು ಜಾಸ್ತಿ ಸರ್, ಕಡಿಮೆ ಇದ್ರೆ ಬರ್ತೈತೆ ಏನ? ಅದಕ್ಕೆ ಇದು ಟೊಂಗಿಗೆ ಏನ್ ಸಂಬಂಧ ಇಲ್ರಿ. ಈಗ ಸ್ಟಾರ್ಟಿಂಗ್ ಅದಕ್ಕೆ ಸೈಜ್ ಸಣ್ಣದೈತಿ. ಇದು ಸ್ಟಾರ್ಟಿಂಗ್. ಇದು ಈಗಿನ್ನ ಬಿಡೋ ಟೈಮ್ ಇದು. ಈಗ ಸ್ಟಾರ್ಟ್ ಬಿಡೋದು ಇನ್ನ ಒಂದ್ ತಿಂಗಳು ಹೋತಂದ್ರ ಸೈಜ್ ಫುಲ್ 500 ಗ್ರಾಮ್ 600 ಗ್ರಾಮ್ ಬರ್ತಾವ. ಈಗ ಅಂದ್ರೆ ಈಗ ಬೇಸಿಗೆ ಹೋಗೈತಿ. ಇವಾಗ ಈಗ ಮಳೆಗೆ ಸೈಜ್ ದೊಡ್ಡದು ಬರ್ತದೆ. ಯಾವ ತಿಂಗಳ ಸೈಜ್ ದೊಡ್ಡದಾಗ್ಬೋದು ಸರ್ ನೀವ್ ಅನ್ಕೊಂಡಾಗ? ಜೂನ್ ಎಂಡ್ ರೀ. ಜೂನ್ ಎಂಡ್, ಜುಲೈ 1ನೇ ವಾರ, ಜೂನ್ ಎಂಡ್ಗೆ ಹಣ್ಣು ಫುಲ್ 500-600 ಗ್ರಾಮ್ ಸೈಜ್ ಬರ್ತದೆ ಸರ್. ಇದು ಒಂದು ಹಣ್ಣು ಮೊಗ್ಗಾಗಿ, ಹೂವಾಗಿ, ಕಾಯಿಗೆ ಹಣ್ಣಾಗಿ ಎಷ್ಟು ದಿವಸ ಆಗುತ್ತೆ? ಯಾವ ತರ ಇರುತ್ತೆ ತೋರ್ಸಿ. ಇದು ಸ್ಟಾರ್ಟಿಂಗ್ ಸ್ಟೇಜ್ ರೀ. ಈಗ ಸ್ಟಾರ್ಟಿಂಗ್ ಸ್ಟೇಜ್. ಈ ಸ್ಟೇಜ್ ಲಿಂತ್ರ ಇದು ಹಣ್ಣಾಗಿ ನಮಗ್ ಸಿಗ್ಬೇಕಂದ್ರೆ 35 ದಿವಸ ಆಕತ್ರಿ. 35 ದಿವಸ? ಹೌದೌದ್ರಿ. ಇದು 35 ದಿವಸ. ಇದು 35 ದಿವಸ ಆಕತ್ರಿ. 35 ದಿವಸದಿಂದ ಈ ತರ ಹೂವು ಹೂವಾಗಿ ಹೂವು ಬತ್ತೈತಿ. ಹೂವು ಬತ್ತಿ ಹಿಂಗ ಹಣ್ಣು ಚಲವಾಕತಿ. ಹಿಂದ ಹಣ್ಣು ಚಲವಾಗಿ ಇದು ಈಗ ರೆಡ್ ಆಗೈತಿ ನೋಡ್ರಿ. ಇದು ಹರಿಯೋದಿಲ್ಲ. ಹೌದ್ರಿ. ಹೌದು ಸರ್. ಇದು ವರ್ಷಕ್ಕೆ ಒಂದೇ ಅನ್ರಿ ಬರುತ್ತೆ ಮತ್ತೆ ನೆಕ್ಸ್ಟ್ ಬರುತ್ತೆ? ಇದು ಒಂದ್ ಮುಳ್ಳಿಗೆ ಒಂದ್ ಹಣ್ಣು ಬಿಟ್ಕಂತ ಹೋಗತ್ರಿ. ಇದು ಒಂದ್ ಮುಳ್ಳಿಗೆ ಒಂದ್ ಹಣ್ಣು, ಒಂದ್ ಸ್ಟೆಪ್ಗೆ ಒಂದ್ ಹಣ್ಣು ಸರ್. ಎಷ್ಟು ಸ್ಟೆಪ್? ಹೌದೌದೌದೌದು. ಮತ್ತ ಅದಕ್ಕ 5 ಕ್ವಿಂಟಲ್ ಬರ್ತೈತಿ ಅಂತ ಹೇಳದ್ ನಾನ್ ನಿಮಗ. ಒಂದ್ ಸ್ಟೆಪ್ಪಿಗೆ ಒಂದ್ ಹಣ್ಣಾರ ಇದು. ಈ ಸ್ಟಾರ್ಟಿಂಗ್ ಇಲ್ಲಿ ಬಿಟ್ಟೈತಿ, ಆಮ್ಯಾಗ ಇಲ್ಲಿ ಬಿಡ್ಬೋದು, ಇಲ್ಲಿ ಬಿಡ್ಬೋದು. ಒಂದ್ ಸ್ಟೆಪ್ಪಿಗೆ ಒಂದ್ ಹಣ್ಣು. ಹೌದೌದು, ಹಂಗ ಕಂಟಿನ್ಯೂ ಬಿಡ್ತೈತ್ರಿ ಇದು. ಮತ್ತ ಅದರಿ.
ಮಿಡ್ಲ್ ಆಫ್ ಇದೆ ನೋಡ್ರಿ, ಎರಡು ಮಿಡ್ಲ್ ಇದೆ, ಎರಡು ಬರ್ತದೆ. ಹ್ಞೂನ್ರಿ. ಇದೇ ತರನೇ ಎಲ್ಲೆಲ್ಲಿ ಬರುತ್ತೆ ಸರ್? ಎಲ್ಲ ಮುಳ್ಳಿಗೆ ಒಂದೊಂದು ಹಣ್ಣು ರೀ ಇದು. ಮುಳ್ಳಿಗೆ ಒಂದೊಂದು ಹಣ್ಣು ಬಿಡ್ತೈತಿ. ಸರ್ ಇದು ಮೂಲ ಎಲ್ಲಿ? ಇದು ಮೂಲ ಚೈನಾದ್ರಿ ಇದು. ಚೈನಾಲಿಂತ್ರ ಇಂಡಿಯಾಕ್ಕೆ ಬಂದೈತಿ. ಚೈನಾಲಿಂತ್ರ ಮಹಾರಾಷ್ಟ್ರ ಅಲ್ಲಿ ಬಂದು ಮಹಾರಾಷ್ಟ್ರಲಿಂತ್ರ ಇತ್ತ ಕರ್ನಾಟಕಕ್ಕೆ ಬಂದೈತಿ. ಸರ್ ಈ ಮೊದಲಿದ್ದ ಬೇಡಿಕೆ ಈಗಿರೋ ಬೇಡಿಕೆ ಏನಾದ್ರು ವ್ಯತ್ಯಾಸ ಇದೆ? ಹಾಗೆ ಇದೆ. ಹಂಗೈತಿ ವ್ಯತ್ಯಾಸ ಏನಿಲ್ಲ. ಎಷ್ಟು ಜನಕ್ಕೆ ಇಂಪಾರ್ಟೆನ್ಸ್ ಕೊಡಾಕ್ತಾರ ಅಂದ್ರೆ ಇದಕ್ಕೆ ಇದು ಕೊರೋನಾ ಗಿರೋನಾ ಬಂದ್ವಲ್ಲ ಇವು ಹಾವಳಿ, ಅದನ್ನ ಫುಲ್ ಮೇಂಟೈನ್ ಮಾಡ್ತೈತಿ. ಇಮ್ಯುನಿಟಿ ಪವರ್, ಮನುಷ್ಯನ ಇಮ್ಯುನಿಟಿ ಪವರ್ ಹೆಚ್ಚಿಗೆ ಮಾಡ್ತೈತಿ ಅದು. ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡ್ತೈತಿ ಅದು. ಮತ್ತೆ ಯಾವ್ದಕ್ಕಾರ ಐತ್ರಿ ಹೆಣ್ಮಕ್ಳಿಗೆ ಬಾಣಂತಿಯರಿಗೆ ಬಾಣಂತಿಯರಿಗೆ ಒಂದು ವಾರಕ್ಕೆ 1-2 ಹಣ್ಣು ತಿಂದ್ರ ಹುಟ್ಟ ಮಕ್ಕಳು ಆರೋಗ್ಯವಾಗಿ ಹುಡ್ತಾವ. ಪೌಷ್ಟಿಕಾಂಶ ಹುಡ್ರಿಗೆ ಜಮಾ ಆಕತಿ ಬಾಣಂತಿ ಹೆಣ್ಮಕ್ಳಿಗೆ. ನೀವು ಸಸಿನ ಮಾಡಕ್ ಸಾಧ್ಯ ಐತೆ? ಐತ್ರಿ. ಯಾವ ತರ ಮಾಡ್ತೀರಿ? ಈಗ ನಾವು ಇದು ಹಣ್ಣು ಬಿಟ್ಟಿಂದ ಇದು ಹಣ್ಣು ಬಿಡೋದು ಬಂದಾಗಿಂದ ಅಲ್ಲೆಲ್ಲಿಗೆ ಕಟ್ ಮಾಡಿ ತೆಗೆದು ಅವನ್ನ ಸಸಿ ಮಾಡಿ ಸೇಲ್ ಮಾಡ್ತೀವಿ. ಸೇಲ್ ಮಾಡ್ತೀವಿ. ಸರ್ ಯಾವ ತರ ನಮ್ಮ ರೈತರು ಯಾರಾದ್ರೂ ನಮಗೆ ಸಸಿ ಬೇಕಂದ್ರೆ ನೀವು ಕೊಡ್ತೀರಾ? ಕೊಡ್ತೇವೆ. ಸಸಿ ರೆಡಿ ಮಾಡಿ ಕೊಡ್ತೀವಿ ಅವ್ರಿಗೆ. ಸಸಿ ರೆಡಿ ಮಾಡಿ ಕೊಡ್ತೀವಿ. ಅದು ಇದಾಗಿರುತ್ತೆ ಸರ್, ಅದು ಸಿಗುತ್ತಿರುತ್ತೆ. ಸಿಗುತ್ತಿದ್ದು ಸಸಿ ಪ್ಯೂರ್ ಸಸಿ ರೆಡಿ ಮಾಡಿ ಕೊಡ್ತೇವೆ ಅವ್ರಿಗೆ. ಅದು ಎಷ್ಟು ದಿವಸ ನಾವು 2 ತಿಂಗಳ ಮೇಂಟೈನ್ ಮಾಡಿ ಅವ್ರಿಗೆ ಡೆಲಿವರಿ ಕೊಡ್ತೇವೆ. ನರ್ಸರಿಯಾಗ ರೆಡಿ ಮಾಡಿ ಕೊಡ್ತೇವೆ ರೀ. ನರ್ಸರಿಯಾಗ ರೆಡಿ ಮಾಡಿ ಕೊಡ್ತೇವೆ. ಒಂದು ಸಸಿ ಹೆಂಗೆ? 30 ರೂಪಾಯಿಗೆ ಒಂದು ಕೊಡ್ತೇವ್ರಿ ನಾವು. ಸರ್ 30 ರೂಪಾಯಿ ಒಂದು ಸಸಿ ಅಂದ್ರೆ ಈಗ 1 ಎಕರೆಗೆ ಎಷ್ಟು ಸಸಿ ಕೊಡುತ್ತೆ? 1 ಎಕರೆಕ್ಕೆ ಇವು 450 ಪೋಲ್ಸ್ ಕುಂದಿರ್ತಾವ್ರಿ. ಹೌದು ಸಸಿ ತಗೊಂಡು ಹೋಗ್ಬೇಕು ಅವ್ರು. ಒಂದು ಪೋಲ್ಸಿಗೆ 4 ಸಸಿ ಬೇಕು ಅವ್ರಿಗೆ. ಹೌದು 4 ಸಸಿ ಬೇಕು. 4 ಸಸಿನ ಹಾಕ್ಬೇಕು ಅವ್ರು. ಸರ್ ಕೆಲವೊಂದ್ ಹತ್ರ ಕೆಲವೊಂದ್ ಹತ್ರ ಏನ್ ಮಾಡ್ತಾರೆ, ಸಿಮೆಂಟಿನ ಮಾಡ್ಕೊಂತಾರ. ಸಿಮೆಂಟಿಂದು ಕಾಸ್ಟ್ಲಿ ಆಕೈತಿ. ಇದು ನ್ಯಾಚುರಲ್, ಇದು ಕಡಿಮೆ ಆಕೈತ್ರಿ. ಯಾಕ 15 ರೂಪಾಯಿ ಕೊಂಡ್ ಟೈರ್ ಇವು. ಕಲ್ಲು 175 ಕೊಟ್ಟಂತೇವಿ. 175 ರೂಪಾಯಿ ಕಲ್ಲು, 15 ರೂಪಾಯಿ ಟೈರ್. ಅದೇ ಸಿಮೆಂಟಿಂದು 300 ಹಿಂಗ 350 ಹಿಂಗೈತಿ ಅದು. ಒಂದ್ ಸಟ್ ಒಂದು ಪೋಲ್ಸ್ ಮ್ಯಾಗ ಹಾಕ ಚಟ್ ಹಿಡೋದು 350 ಐತಿ ಅದು. ಇದು ನಮ್ದು ಕಡಿಮೆ ಆಗಿಬಿಡ್ತೈತಿ ರೇಟ್. ಆಮ್ಯಾಗ ಇದು ಶಾಶ್ವತ ಆಕತಿ ಕಲ್ಲು. ಬ್ಯಾಡ ಅಂದ್ರೆ ಕಲ್ಲು ಹೊಳ್ಳಿ ಮಾರಬಹುದು ಅವ್ರು. ಇದು 25 ವರ್ಷ ನೋಡ್ರಿ. ಇದು ಮೆಚ್ಚಿದ್ರ ಅಂದ್ರೆ ಒಂದು ಸರಿ ಡ್ರ್ಯಾಗನ್ ಹಚ್ಚಿದ್ರೆ 25 ವರ್ಷ ಫಲ ಕೊಡ್ತೈತಿ. ಇದು ನಮ್ದು 700 ಪೋಲ್ಸ್ ಅದಾರೆ. ನಮ್ದು ಅಗದಿ ಅವರೇಜ್ ಹಿಡಿದ್ರೆ 5 ಲಕ್ಷ ಬರ್ತೈತಿ ವರ್ಷ 5 ಲಕ್ಷ ಬರ್ತೈತಿ. ವರ್ಷ 5 ಲಕ್ಷ. ತಗೊಂಡಿದ್ದಾರೆ. ಎಫ್ಡಿ ಇನ್ನು ಮಾರ್ಕೆಟ್ ಚೆನ್ನಾಗಂದ್ರೆ ಇನ್ನೂ ಹೆಚ್ಚಿಗೆ ಹಾಕಬಹುದು. ಇನ್ನೂ ಹೆಚ್ಚಿಗೆ ಹಾಕತ್ರಿ ಈಗ ವರ್ಷ. ಯಾವುದೇ ಕಾರಣಕ್ಕೂ ನಮಗೆ ಕೈ ಕೊಡಲ್ಲ. ಎನಿ ಟೈಮ್ ನಮಗೆ ಲಾಭ ಕೊಡುತ್ತೆ. ಸ್ಟಾರ್ಟಿಂಗ್ ಮಾತ್ರ ನಮಗೆ 1 ವರ್ಷದವರೆಗೆ ನಾವು ಬೆಳೆಸಲೇಬೇಕಾಗುತ್ತೆ, ಪೋಲ್ ಹಾಕ್ಬೇಕಾಗುತ್ತೆ, ಹಚ್ಬೇಕಾಗುತ್ತೆ, ಈ ತರ ಟೈರ್ ಹಾಕಬಹುದು. ನಿಮ್ಗೆ ಅನುಕೂಲ ಆದ ರೀತಿಯಲ್ಲಿ ನೀವು ಪೋಲ್ಸ್ ಅನ್ನ ಬಳಸ್ಕೋಬಹುದು, ಮತ್ತೆ ಮ್ಯಾಗಲ್ ಟೈರ್ ಹಾಕೋಬಹುದು. ಅದ್ರ ನಂತರ ಉಳಿದಂತ ಯಾವುದೇ ಖರ್ಚು ಬರೋಂಗಿಲ್ಲ, ರೋಗ ಇಲ್ಲ. ನಮ್ಗೆ ಮೊದ್ಲೇದಾರ 1 ವರ್ಷಕ್ಕೆ ಬರುತ್ತಲ್ಲ, ಆ ತರ ಎಲ್ಲಾ ಖರ್ಚನ್ನು ತೆಗೆದಾಕತ್ತೆ. ಬರುವಂತ ಪ್ರತಿ ಇಯರ್ ನಮಗೆ ಲಕ್ಷ ಆದಾಯ ಅಂಕಾರ ಖಂಡಿತ ಕೊಡ್ತಾ ಅಂತ ಹೇಳ್ತಾರೆ ನಮ್ಮ ಲಕ್ಷ್ಮೀಶ್ವರ ರೈತರ ಮಾಹಿತಿ. ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಹಣ್ಣನ್ನ ನೀವು ಖರೀದಿ ತಿಂದ್ರೆ ನಾವು ನಮ್ಮ ರೈತರು ಕೊಟ್ಟಾರ ನಾವು